ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವಂತಹ ಒಂದು ಗ್ರಾಮ, ಇದರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಎಸ್, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಗೋರ್ಕಲ್ ಗ್ರಾಮ, ಪಿಡಿಒ ಅಖ್ತರ್ ಪಾಷಾ ಕರ್ಮಕಾಂಡದ ಕುರಿತು ಅಭಿವೃದ್ಧಿ ಎಂದ ಗ್ರಾಮಸ್ಥರು. ದುರ್ನಾತದ ನಡುವೆ ಬದುಕು ಸಾಗಿಸುತ್ತಿರುವ ಗ್ರಾಮಸ್ಥರು, ಪಂಚಾಯಿತಿ ಇದೆ ಆದ್ರೆ ಗೋರ್ಕಲ್ ಗ್ರಾಮದ ಅಭಿವೃದ್ಧಿ ಮಾತ್ರ ತುಸ್ಸಾಗಿರುವಂತದ್ದು. ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಪರಿಸ್ಥಿತಿ ಇದಾಗಿರುವಂತದ್ದು. ಇನ್ನು ಪಿಡಿಒ ಅಖ್ತರ್ ಪಾಷಾ ವಿರುದ್ಧ ಹಣದ ದುರುಪಯೋಗ ಆರೋಪವೂ ಸಹ ಕೇಳಿ ಬಂದಿದೆ. ಸಾಹೇಬ್ರೆ, ಅದೆಷ್ಟು ಲೂಟಿ ಮಾಡ್ತೀರಾ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿರುವಂತದ್ದು. ಇನ್ನು ಪಿಡಿಒ ವಿರುದ್ಧ ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಲೀದ್ ಅಹಮದ್ ನಡೆಗೂ ಸಹ ಆಕ್ರೋಶ ಹೊರಹಾಕಿರುವಂತದ್ದು. ಇನ್ನು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗೋರ್ಕಲ್ ಗ್ರಾಮಸ್ಥರು ಪಿಡಿಒ ಅಖ್ತರ್ ಪಾಷಾ ಕರ್ಮಕಾಂಡದ ಅಭಿವೃದ್ಧಿ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದುರ್ನಾತದ ನಡುವೆ ಬದುಕು ಸಾಗಿಸುತ್ತಿರುವ ಗ್ರಾಮಸ್ಥರು, ಪಂಚಾಯಿತಿ ಇದೆ ಆದ್ರೆ ಗೋರ್ಕಲ್ ಗ್ರಾಮದ ಅಭಿವೃದ್ಧಿ ಮಾತ್ರ ತುಸ್ಸಾಗಿರುವಂತದ್ದು. ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಪರಿಸ್ಥಿತಿ ಇದಾಗಿದೆ. ಪಿಡಿಒ ಅಖ್ತರ್ ಪಾಷಾ ವಿರುದ್ಧ ಹಣದ ದುರುಪಯೋಗದ ಆರೋಪ ಕೇಳಿ ಬಂದಿದ್ದು, ಸಾಹೇಬ್ರೆ ಇನ್ನು ಅದೆಷ್ಟು ಲೂಟಿ ಮಾಡ್ತೀರಾ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಪಿಡಿಒ ವಿರುದ್ಧ ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಪಟ್ಟಿಡಿದು ಕೂತಿದ್ದು, ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಲೀದ್ ಅಹಮದ್ ನಡೆಗೂ ಸಹ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಖ್ತರ್ ಪಾಷಾ ನಿರ್ಲಕ್ಷ್ಯದಿಂದ ದುರ್ನಾತದ ಮಧ್ಯೆ ಜನರು ಜೀವನ ಸಾಗಿಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಜನರಿಗೆ ಮೂಲಭೂತ ಸೌಲಭ್ಯಗಳಿಲ್ಲದೆ ನೆರಳಾಡುವಂತಾಗಿದೆ. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಲೀದ್ ಅಹಮದ್ ಆಡಳಿತ ಟುಸ್ ಎಂದು ಪಿಡಿಒ ಅಖ್ತರ್ ಪಾಷಾ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿರುವಂತದ್ದು. ಶಾಸಕ ಬಸನಗೌಡ ಸಾಹೇಬ್ರೆ, ಪಿಡಿಒ ವಿರುದ್ಧ ಕ್ರಮ ಜರುಗಿಸಿದ್ರೆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗಾಡಿ ಪಾಡಿ ಬಂದ್ರೆ ಎಲ್ಲ ಮೈಯೆಲ್ಲ ನೀರು ಸರ್, ಪೂರ ಎಲ್ಲ ನೀರು ಎಲ್ಲ ಗಲೀಜ್ ಸರ್, ಮೈಯೆಲ್ಲ ಬಟ್ಟೆ ಎಲ್ಲ ಆಗ್ತದೆ. ಹಂಗೆ ಜನ ತಿರುಗಾಡ್ತಾರೆ ಸರ್. ಹೇಳೋರು ಯಾರು ಇಲ್ದಂಗೆ ಆಯ್ತು. ಗ್ರಾಮ ಸದಸ್ಯರಿಗೆ ಹೇಳ್ಬೇಕು ಅಂದ್ರೆ ಅವಾಗ ಮಾಡಮ್ ಅಂತ ಅನ್ನಕತ್ತಾರೆ. ಹೇಳಿದ್ರೂ 6 ತಿಂಗಳಿಂದ ಯಾವುದೇ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋದು. ಪೀಡಿಯೋ ಗಮನಕ್ಕೆ ತಂದ್ರೂ ಪೀಡಿಯೋ ಆಚರಣೆ ಮಾಡಕ್ಕೆ ಅವಾಗಷ್ಟೇ ಬರ್ತಾನೆ ಸರ್. ಪೀಡಿಯೋ ಇವರು ಅಖ್ತರ್ ಪಾಷಾ ಭಾಳ ಜನ ಹಿಂಗೆ ಆಗ್ತಾರೆ. ಗ್ರಾಮೀಣ ಭಾಗದ ಶಾಸಕ ಬಸ್ ನೋಡ ಸರ್, ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಸರ್, ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಸರ್. ಇದು ಗಟಾರ ಸರಿಪಡಿಸೋದು ಆಗ್ತಾಯಿಲ್ಲ ಸರ್. ಯಾರು ಬಂದು ಸರಿ ಮಾಡ್ಬೇಕು ಸರ್? ಹಾಂ ಸರ್, ಭಾಳ ಜನರಿಂದ ಹಿಂಗೆ ಓಡಾಡ್ತಾರೆ ಸರ್. ಅವರು ಪಕ್ಕದಲ್ಲೇ ಸ್ಕೂಲ್ ಸರ್. ಬಂದು ಕೇಸಿ ಸ್ವಲ್ಪ ಗಟಾರ ಮುಗಿಸಿ ಅದ್ರ ಮೇಲೆ ಡ್ರೈನೇಜ್ ಗೀನೇಜ್ ಇದು ಮಾಡಿಸಿ ಇದು ಮಾಡಿದರೆ ಕೆಲಸ ಸಾಕಾದಷ್ಟು ಆದ ಸರ್. ಊರಾಗ ಮಾಡ್ತಾ ಇಲ್ಲ ಸರ್. ಯಾರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಸರ್? ಯಾರು ಬಂದು ಹೇಳ್ಬೇಕು ಸರ್? ಇದು ಬೇರೆ ಒಳಗಡೆ ಇಷ್ಟ ಐತ್ರಿ. ಯಾವನ್ನ ಗಾಡಿಗಳು ಫಾಸ್ಟ್ ಬಂದು ಹಚ್ಕೊಂಡು ಕೆಳಗಡೆ ಹಾಕಿದ್ರೆ ಸಣ್ಣ ಹುಡುಗರಾದ್ರೆ ಮುನಿಗೋಗ್ಬಿಡ್ತಾರೆ. ದೊಡ್ಡ ಹುಡುಗರಾದ್ರೆ ಸ್ವಲ್ಪ ಇದು ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಸಾರಿಗೆ ಬರ್ಬೇಕ್ರಿ. ಸರ್, ನಾವೇ ಹುಡುಗರಿಗೆ ಸ್ನಾನ ಮಾಡಿ ಸಾಲಿ ಕಳಿಸಿ ಸರ್. ಇದು ಒಳಗಡೆ ಇಷ್ಟ ಐತ್ರಿ, ಒಳಗಡೆ ಇಷ್ಟ ಐತೆ. ಸಣ್ಣ ಹುಡುಗರ ಮುನಿಗೋಗ್ಬಿಡ್ತಾರೆ. ಯಾರನ್ನಿದ್ರು ನೋಡಿ ಹತ್ತಾರೆ, ಯಾರಿಲ್ಲ ಅಂದ್ರೆ ಹೋಗ್ಬಿಡೋದ್ರಿ ಸರ್. ಈಗ ನಮ್ಮ ಹುಡುಗ ನಾವೇ 2-3 ಬಾರಿ ಸ್ನಾನ ಮಾಡಿಸಿ ಸಾಲಿ ಕಳಿಸಿ ಸರ್. ಹುಡುಗರು ಬರ್ತಾ ಹಿಂಗೆ ಗಾಳಿ ಜಾರಿ ಸರ್, ಒಳಗಡೆ ಇದಾಗಿಬಿಡ ಸರ್. ಹಂಗೆ ಹೋಗೋಣ ಹಂಗೆ ಎದ್ದು ಬಂದ ಸರ್. ನಮ್ಮ ಮನೆ ಸ್ವಲ್ಪ ಪೂರ ಇದೆ, ಪೂರ ಇದೆ ಸರ್. ಅಲ್ಲಿ ತುಂಬ ಬರ್ತಾವ್ರಿ, ಕಳ ಬಲ ನೋಡಿದ್ದಿಲ್ಲ. ಅದೇ ಮಾಡಿದ್ರೆ
ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಗೋರ್ಕಲ್ ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಇದರ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ನೀಡಲು ಪ್ರತಿನಿಧಿಯಾದ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪರಶುರಾಮ್, ಏನು ಗೋರ್ಕಲ್ ಗ್ರಾಮದಲ್ಲಿರುವ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಾಗಿರುವಂತದ್ದು, ಇನ್ನು ಅದರ ಕುರಿತು ಆಕ್ರೋಶನೂ ಹೊರಹಾಕಿದ್ದಾರೆ. ಇನ್ನು ಇದರ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಏನಿದೆ? ಆಗ್ಬೇಕಂತ ಹೇಳಿ 15ನೇ ಹಣಕಾಸು ಯೋಜನೆಯನ್ನು ಕೂಡ ಜಾರಿಗೆ ತರ್ತಾ ಇದೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಕೂಡ ಪಂಚಾಯತಿಗೆ ಅನುದಾನ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ. ಹಾಗೆಯೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಜಾರಿ ತರಲಾಗಿದೆ. ಹಾಗೆಯೇ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಕೂಡ ಗ್ರಾಮೀಣ ಅಭಿವೃದ್ಧಿಗಾಗಿ ಅನುದಾನವನ್ನು ಬಳಕೆ ಮಾಡಿಕೊಳ್ಳಲಾಗ್ತದೆ. ಆದ್ರೆ ಈ ಅನುದಾನಗಳು ಇಷ್ಟೊಂದಿದ್ರು ಕೂಡ ಗ್ರಾಮೀಣ ಭಾಗಗಳು ಗ್ರಾಮೀಣ ಜನರ ಸಮಸ್ಯೆಗಳು ಯಾಕೆ ಬೇಡಿಕೆಗಳು ಈಡೇರುತ್ತಾ ಇಲ್ಲ? ಇನ್ನಿದುವರೆಗೆ ಆಯ್ತು ಮೂಲ ಸೌಲಭ್ಯಗಳು ಸಿಗ್ತಾ ಇಲ್ಲ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಏನಿದೆ, ಒಂದು ರೀತಿಯಲ್ಲಿ ಅಭಿವೃದ್ಧಿ ಇಲ್ಲದೆ ಇರುವ ಊರಾಗಿದೆ. ಯಾಕಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರು ಕೂಡ ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಲಭಿಸಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣವಾಗಿದೆ. ಹಾಗೆಯೇ ಊರು ಒಂದು ಸುತ್ತಾಕಿರು ಸಾಕು, ಆ ಗ್ರಾಮೀಣ ಭಾಗದ ಜನರು ಏನಂತಂದ್ರೆ ಚರಂಡಿಯ ದುರ್ನಾತ ಅಂದ್ರೆ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ, ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಚರಂಡಿ ನೀರು ಅಂದ್ರೆ ರಸ್ತೆ ಮಧ್ಯೆ ನಿತ್ಯ ಹರಿತಾ ಇದೆ. ಆ ನಿತ್ಯ ಹರಿತಕ್ಕಂಥದ್ದು ಸಮಸ್ಯೆ ಏನಂತಂದ್ರೆ ಅದರಿಂದ ಏನೋ ರೋಗ ರುಜಿನಗಳು ಬಂದು ಅನಾಹುತ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ ಅಂತೇಳಿ ಒಂದು ರೀತಿಯಲ್ಲಿ ಆ ಜನರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡ ಇಷ್ಟೊಂದು ಸೌಲಭ್ಯಗಳು ಅನುದಾನ ಕೊಡ್ತಾ ಇದ್ರು ಕೂಡ ಯಾಕೆ ಜನರಿಗೆ ಮುಟ್ತಾ ಇಲ್ಲ? ಯಾಕಂತಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಗೋರ್ಕಲ್ ಗ್ರಾಮ ಪಂಚಾಯತ್ ಪೀಡವಾಗಿರ್ತಕ್ಕಂತ ಅಖ್ತರ್ ಪಾಷಾ ಅವರು ಯಾಕೆ ಈ ರೀತಿಯಾಗಿ ದುರಾಡಳಿತದಿಂದ ಸೇವೆ ಮಾಡ್ತಾ ಇದ್ದಾರೆ ಅಂತ ಒಂದು ಕೂಡ ತಿಳಿತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಕೂಡ ಅಖ್ತರ್ ಪಾಷಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವಾಗಿರ್ತಕ್ಕಂಥ ಖಾಲಿ ಜಾಗದವರು ಕೂಡ ಒಂದು ರೀತಿ ದುರಾಡಳಿತ ಅಂತ ಹೇಳ್ಬೋದು. ಏನಾಗಿದೆ ಅಂದ್ರೆ ಇವರು ಎಲ್ಲೋ ಇದ್ಕೊಂಡು ಎಲ್ಲೋ ಅಭಿವೃದ್ಧಿ ಅಧಿಕಾರಿಗಳಾಗಿ ಸೇವೆ ಮಾಡ್ತಾರೆ. ಯಾಕಂತಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಗ್ರಾಮೀಣ ಭಾಗದ ಸಮಸ್ಯೆಗಳು ಯಾವಿದಾವೆ ಅದನ್ನ ಎಲ್ಲ ನಿಭಾಯಿಸುವಂತ ಕೆಲಸ ಪಿಡಿಒ ಅಖ್ತರ್ ಕೆಲಸ, ಹಾಗೆಯೇ ಇಒ ಖಾಲಿ ಜಾಗದವರ ಕೆಲಸ. ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲೋ AC ಕಚೇರಿ ಕೂತ್ಕೊಂಡು AC ಕಾರಲ್ಲಿ ಕೂತ್ಕೊಂಡು ಎಲ್ಲೋ ಹೋಟೆಲ್ ಹಾಗೂ ಮನೆಗಳು ಕೂತ್ಕೊಂಡು ಬಿಲ್ಗಳಿಗೆ ಸಹಿ ಮಾಡೋದು ಈ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ಗ್ರಾಮೀಣ ಭಾಗದ ಜನರು ಸತ್ರು ಕೂಡ ಇವರಿಗೆ ಒಂದು ರೀತಿಯಲ್ಲಿ ಕಿಂಚಿತ್ತು ಕೂಡ ಕಾಳಜಿಲ್ಲ ಅಂತ ಹೇಳ್ಬೋದು. ಸುಷ್ಮಿತಾ, ಎಸ್ ಪರಶುರಾಮ್, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅಖ್ತರ್ ಪಾಷಾ ನಿರ್ಲಕ್ಷ್ಯದಿಂದ ದುರ್ನಾಥದ ಮಧ್ಯೆ ಜನರು ಜೀವನ ಸಾಗಿಸುವಂತಾಗಿರುವಂತದ್ದು. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳಾಳುವಂತಾಗಿದೆ. ಇನ್ನು ರಸ್ತೆಯ ಮಧ್ಯೆಯಲ್ಲೇ ಚರಂಡಿಯ ನೀರು ನಿಂತಿದ್ದು ಅಲ್ಲಿನ ಓಡಾಡುವ ಪರಿಸ್ಥಿತಿ ಇಲ್ಲದಂತಾಗಿರುವಂತದ್ದು. ಇನ್ನು ಕುಡಿಯುವ ನೀರಿನ ಸೌಲಭ್ಯ ಇಲ್ಲ, ರಸ್ತೆ ಸರಿ ಇಲ್ಲ, ಇನ್ನು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಈ ಗೋರ್ಕಲ್ ಗ್ರಾಮ ಎದುರಿಸುತ್ತಿರುವಂತದ್ದು. ಇದೆಲ್ಲ ಊರಾಗಿನೆಲ್ಲ ಗಾಳ ನೀರೆಲ್ಲ ಗೊತ್ತಿಲ್ಲ ನೀರೆಲ್ಲ ಈ ರೀತಿ ಆಗ್ತವೆ. ಇದನ್ನೇನೈತೆ ಅದು JJM ಮನೆ ಮುಂದೆ ನಮ್ಮ ಮನೆ ಮುಂದೆ ಅದನ್ನ ಯಾರು ರಸ್ ಮಾಡೋಲ್ಲ ಡ್ರೈನೇಜ್ ಸರ್ ಪೂರಾ ಗಲೀಜ್ ಆಗಿಬಿಟ್ಟ ಸರ್. ಒಟಾರನು ಕರೆಂಟ್ ಇಲ್ಲ ಸರ್. ಪೂರಾ ಗಾಡಿ ಪಾಡಿ ಬಂದ್ರೆ ಎಲ್ಲ ಮೈಯೆಲ್ಲ ನೀರು ಸರ್. ಪೂರಾ ಎಲ್ಲ ನೀರು ಎಲ್ಲ ಗಲೀಜ್ ಸರ್. ಮೈಯೆಲ್ಲ ಬಟ್ಟೆ ಎಲ್ಲ ಆಗ್ತದ. ಹಂಗೆ ಜನ ತಿರುಗಾಡ್ತಾರೆ ಸರ್. ಹೇಳೋರು ಕೇಳೋರು ಯಾರು ಇದ್ದಂಗೆ ಆಗಿಬಿಡ್ತಾರೆ. ಕಾರ್ಪೊರೇಷನ್ ಸದಸ್ಯರಿಗೆ ಹೇಳಬೇಕು ಅಂದ್ರೆ ಅವಾಗ ಮಾಡೋಣ ಅಂತ ಅನ್ನಕತ್ತಾರೆ. ಹೇಳಿದ್ರನ್ನು 6 ತಿಂಗಳಿಂದ ಯಾವುದೇ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋದು. ಪೀಡಿಒ ಗಮನಕ್ಕೆ ತಂದ್ರೂ ಪೀಡಿಒ ಆಚರಣೆ ಮಾಡಕ್ಕೆ ಅವಾಗಷ್ಟೇ ಬರ್ತಾನೆ ಸರ್. ಪೀಡಿಒ ಇವರು ಅಖ್ತರ್ ಪಾಷಾ ಭಾಳ ಜನರಿಗೆ ಹಿಂಗೆ ಆಗ್ತಾರೆ. ಗ್ರಾಮೀಣ ಭಾಗದ ಶಾಸಕ ದರ್ಶನ್ ಬಸವನಗೌಡ ಸರ್ ಹಿಂಗೆ ಓದ್ತಾರೆ ಹಿಂಗೆ ಬರ್ತಾರೆ ಸರ್. ಹಿಂಗೆ ಓದ್ತಾರೆ ಹಿಂಗೆ ಬರ್ತಾರೆ ಸರ್. ಇದು ಗಟಾರ ಸರಿಪಡಿಸೋದು ಆಗ್ತಾ ಇಲ್ಲ ಸರ್. ಯಾರು ಬಂದು ಸರಿ ಮಾಡ್ಬೇಕು ಸರ್? ಸರ್ ಭಾಳ ಜನರಿಂದ ಹಿಂಗೆ ಓಡಾಡ್ತಾರೆ ಸರ್. ಅವರು ಪಕ್ಕದಲ್ಲೇ ಸ್ಕೂಲ್ ಸರ್. ಬಂದು ಕೇಸಿ ಸ್ವಲ್ಪ ಗಟಾರ ಮುಗಿಸಿ ಅದ್ರ ಮೇಲೆ ಡ್ರೈನೇಜ್ ಗೀನೇಜ್ ಇದು ಮಾಡಿದರೆ ಕೆಲಸ ಸಾಕಾದಷ್ಟು ಆದ ಸರ್. ಊರಾಗ ಮಾಡ್ತಾ ಇಲ್ಲ ಸರ್. ಯಾರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಸರ್? ಯಾರು ಬಂದು ಹೇಳ್ಬೇಕು ಸರ್? ಇದು
ಒಳಗಡೆ ಇಷ್ಟ ಐತ್ರಿ ಯಾವನ್ನ ಗಾಡಿಗಳು ಫಾಸ್ಟ್ ಬಂದ್ ಹಚ್ಕೊಂಡು ಕೆಳಗಡೆ ಎಗಿರಿದ್ರೆ ಸಣ್ಣ ಹುಡುಗರಾದ್ರೆ ಮುನಿಗೆ ಬಿಡ್ತಾರೆ. ದೊಡ್ಡ ಹುಡುಗರಾದ್ರೆ ಸ್ವಲ್ಪ ಇದು ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಸಾಲಿಗೆ ಬರ್ಬೇಕ್ರಿ. ಸರ್ ನಾವೇ ಹುಡುಗರಿಗೆ ಸ್ನಾನ ಮಾಡಿ ಸಾಲಿ ಕಳಿಸಿ ಸರ್. ಒಳಗಡೆ ಇಷ್ಟ ಐತ್ರಿ. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಖ್ತರ್ ಪಾಷಾ ನಿರ್ಲಕ್ಷ್ಯದಿಂದ ದುರ್ನಾಥದ ಮಧ್ಯೆ ಜನರು ಜೀವನ ಸಾಗಿಸ್ತಾ ಇರುವಂತಾಗಿರೋದು ಇದು ಗೋರ್ಕಲ್ ಗ್ರಾಮದ ಸಮಸ್ಯೆ ಆಗಿದೆ. ಇದರ ಕುರಿತು ಆ ಗ್ರಾಮದ ನಿವಾಸಿಯಾದ ಮೆಹಬೂಬ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೆಹಬೂಬ್, ಏನು ಗೋರ್ಕಲ್ ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು, ಇದಕ್ಕೆ ಮುಖ್ಯವಾದ ಕಾರಣ ಮೂಲಭೂತ ಸೌಕರ್ಯ. ಇನ್ನು ಯಾವ್ಯಾವ ಸಮಸ್ಯೆ ಇದೆ ನಿಮ್ ಗ್ರಾಮದಲ್ಲಿ? ಹೌದು ಮೇಡಮ್, ಸಾಕಷ್ಟು ಸಮಸ್ಯೆ ಇದೆ ಮೇಡಮ್. ಏನೇನ್ ಸಮಸ್ಯೆ ಇದೆ ಸರ್? ಮೇಡಮ್ ಈಗ ಒಂದು ವಾರಗಟ್ಲೆ ಕರೆಂಟ್ ಬಂದಿಲ್ಲ ಮೇಡಮ್. ಒಂದು ವಾರ ಆಯ್ತು ಮೇಡಮ್ ಸತತ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮೇಡಮ್. ಹೆಣ್ಮಕ್ಳು ಗರ್ಭಿಣಿಯರು ಸಾಕದಷ್ಟು ಮಂದಿ ಇದ್ದಾರೆ ಮೇಡಮ್. ಓನ್ಯಾಗ ಕರೆಂಟ್ ಇಲ್ಲ ಮೇಡಮ್. ಅವ್ರನ್ನ ಬೀಸ್ಕೊಂತಾನೆ ಕುಂದ್ರಬೇಕು ಮೇಡಮ್ ಬೆಳ್ತಾನ. ಒಂದ್ ವಾರ ತನ ಅದೇ ಪರಿಸ್ಥಿತಿ ಆದ್ರೆ ಹೆಂಗ್ ಮೇಡಮ್ ನಮ್ಮ ಪರಿಸ್ಥಿತಿ? ಅಂದ್ರೆ ವಿದ್ಯುತ್ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ? ವಿದ್ಯುತ್ ಸಮಸ್ಯೆ, ನೀರಿನ ಸಮಸ್ಯೆ, ಸಾಕಾದಷ್ಟು ಗಟಾರಗಳು ಸಮಸ್ಯೆ, ಚರಂಡಿ ನೀರು, ಸೊಳ್ಳೆಗಳು. ಹಂಗೆ ಮಲಗ್ತಾ ಇದ್ವಿ ಮೇಡಮ್, ಹಂಗೆ ಎದ್ದೇಳ್ತಾ ಇದ್ವಿ ಮೇಡಮ್. ನಮ್ ಗೋಳು ಕೇಳದಿರೋದಂತಾಗಿದೆ ಮೇಡಮ್. ಯಾರು ಕೇಳ್ಬೇಕು ಮೇಡಮ್ ಇದ್ರನ್ನ? ಇದು ಅಧಿಕಾರಿಗಳ ಗಮನಕ್ಕೆ ನೀವು ತಂದಿದ್ದೀರಾ ಸರ್? ಎಲ್ಲಾರ ಗಮನಕ್ಕೆ ತಂದಿವಿ ಮೇಡಮ್. ಏನಂತ ಹೇಳ್ತಾ ಇದ್ದಾರೆ ಅವರು? ಏನ್ ಇದ್ರ ಬಗ್ಗೆ ನಮ್ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಆಶ್ವಾಸನೆ ಮಾಡ್ತಾರೆ ಮೇಡಮ್. ಬಂದ್ ಕೇಸಿ ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ಅವರಿಂದ. ನಿಮ್ ಗ್ರಾಮಕ್ಕೆ ಅವ್ರು ಬಂದು ನಿಮ್ಮ ಸಮಸ್ಯೆನ ಪರಿಶೀಲನೆ ಮಾಡಿದಾರಾ? ಮಾಡಿಲ್ಲ ಮೇಡಮ್. ಬಂದಿಲ್ಲ ಅಂದ್ರೆ ನಿಮ್ಮ ಊರಿಗೆ ಅವ್ರು ಬಂದೇ ಇಲ್ಲ? ಬಂದಿಲ್ಲ ಮೇಡಮ್. ಸಮಸ್ಯೆ ತಿಳಿಸಿದ್ರು ಸಹ ಅವ್ರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಮೇಡಮ್. ಓಕೆ, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಮೆಹಬೂಬ್ ಅವರೇ. ಏನು ಗೋರ್ಕಲ್ ಗ್ರಾಮದ ಸಮಸ್ಯೆ ಒಂದೆರಡಲ್ಲ, ವಿದ್ಯುತ್ ಸಮಸ್ಯೆ, ನೀರಿನ ಸಮಸ್ಯೆ, ರಸ್ತೆ, ಚರಂಡಿ ಸಮಸ್ಯೆ, ಇನ್ನು ಸಾಕಷ್ಟು ಸಮಸ್ಯೆಯನ್ನು ಹೊಂದಿರುವಂತದ್ದು. ಆದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಸಹ ನಿರ್ಲಕ್ಷ್ಯದಿಂದ ವರ್ತನೆ ನಡೆಸ್ತಿರುವಂತದ್ದು. ಇನ್ನು ಗ್ರಾಮಕ್ಕೆ ಯಾವುದೇ ರೀತಿಯಲ್ಲೂ ಸಹ ಬಂದು ಗ್ರಾಮಸ್ಥರ ಸಮಸ್ಯೆ ಏನು ಅಂತಾನೂ ಸಹ ನೋಡದೆ ಇರುವಂತ ಅಧಿಕಾರಿಗಳು. ಎಲ್ಲ ನೀರು ಎಲ್ಲ ಗಡಿ ಸರ್, ಮೈಯೆಲ್ಲ ಬಟ್ಟೆ ಎಲ್ಲ ಆಗ್ತದ. ಹಂಗೆ ಜನ ತಿರುಗಾಡ್ತಾರೆ ಸರ್. ಹೇಳೋರು ಯಾರು ಇಲ್ದಂಗೆ ಆಯ್ತು. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳ್ದಪ್ಪ ಅಂದ್ರೆ ಅವಾಗ ಮಾಡಮ್ ಅಂತ ಅನ್ನಕತ್ತಾರೆ. ಹೇಳಿದ್ರನ್ನು 6 ತಿಂಗಳಿಂದ ಯಾವುದೇ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋಳ್ರಿ. ಪೀಡಿಯೋ ಗಮನಕ್ಕೆ ತಂದ್ರೂ ಪೀಡಿಯೋ ಆಚರಣೆ ಮಾಡಕ್ಕೆ ಅವಾಗಷ್ಟೇ ಬರ್ತಾನೆ ಸರ್ ಪೀಡಿಯೋ ಇವರು ಅಖ್ತರ್ ಪಾಷಾ. ಭಾಳ ಜನರಿಗೆ ಹಿಂಗೆ ಆಗ್ತಾರೆ. ಗ್ರಾಮೀಣ ಭಾಗದ ಶಾಸಕ ದರ್ಶನ್ ಬಸವನಗೌಡ ಸರ್ ಹಿಂಗೆ ಹೋಗ್ತಾರೆ, ಹಿಂಗೆ ಬರ್ತಾರೆ ಸರ್. ಹಿಂಗೆ ಹೋಗ್ತಾರೆ, ಹಿಂಗೆ ಬರ್ತಾರೆ ಸರ್. ಗಟಾರ ಸರಿಪಡಿಸೋದು ಆಗ್ತಾ ಇಲ್ಲ ಸರ್. ಯಾರು ಬಂದು ಸರಿ ಮಾಡ್ಬೇಕು ಸರ್? ಹಾಂ ಸರ್, ಭಾಳ ಜನರಿಂದ ಹಿಂಗೆ ಓಡಾಡ್ತಾರೆ ಸರ್. ಅವರು ಪಕ್ಕದಲ್ಲೇ ಸ್ಕೂಲ್ ಸರ್. ಬಂದು ಕೇಸಿ ಸ್ವಲ್ಪ ಗಟಾರ ಮುಗಿಸಿ ಅದ್ರ ಮೇಲೆ ಡ್ರೈನೇಜ್ ಗೀನೇಜ್ ಇದು ಮಾಡಿದರೆ ಕೆಲಸ ಸಾಕಾದಷ್ಟು ಆಯ್ತು ಸರ್. ಊರಾಗ ಮಾಡ್ತಾ ಇಲ್ಲ ಸರ್. ಯಾರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಸರ್? ಯಾರು ಬಂದು ಹೇಳ್ಬೇಕು ಸರ್? ಇದು ಒಳಗಡೆ ಇಷ್ಟ ಐತ್ರಿ ಯಾವನ್ನ ಗಾಡಿಗಳು ಫಾಸ್ಟ್ ಬಂದ್ ಹಚ್ಕೊಂಡು ಕೆಳಗಡೆ ಎಗಿರಿದ್ರೆ ಸಣ್ಣ ಹುಡುಗರಾದ್ರೆ ಮುನಿಗೆ ಬಿಡ್ತಾರೆ. ದೊಡ್ಡ ಹುಡುಗರಾದ್ರೆ ಸ್ವಲ್ಪ ಇದು ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಸಾಲಿಗೆ ಬರ್ಬೇಕ್ರಿ. ಸರ್ ನಾವೇ ಹುಡುಗರಿಗೆ ಸ್ನಾನ ಮಾಡಿ ಸಾಲಿ ಕಳಿಸಿ ಸರ್. ಒಳಗಡೆ ಇಷ್ಟ ಐತ್ರಿ. ಒಳಗಡೆ ಇಷ್ಟ ಐತೆ. ಸಣ್ಣ ಹುಡುಗರ ಮುನಿಗೆ ಬಿಡ್ತಾರೆ. ಯಾರನ್ನಿದ್ರು ನೋಡಿ ಹತ್ತಾರೆ, ಯಾರಿಲ್ಲ ಅಂದ್ರೆ ಹೋಗ್ಬಿಡೋದ್ರಿ ಸರ್. ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಕರ್ಯಗಳಿಂದ ಗೋರ್ಕಲ್ ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಅದೇ ಗ್ರಾಮದ ನಿವಾಸಿಯಾದ ಸಿದ್ದಯ್ಯ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಿದ್ದಯ್ಯ ಸ್ವಾಮಿ ಅವರೇ, ಏನು ನಿಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ನೀವು ಒದ್ದಾಡ್ತಾ ಇರುವಂತಾಗಿದ್ದು, ಇನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಇದರ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಏನಿದೆ? ಏನಂದ್ರೆ ಇವಾಗ ಏನಾಗ್ಬಿಟ್ಟದ್ರಿ, TC ಟ್ರಾನ್ಸ್ಫಾರ್ಮ್ ಸುಟ್ಟೋಗಿ 1 ವಾರ ಆಯ್ತ್ರಿ. 1 ವಾರದಿಂದ TC ಬಿಚ್ಕೊಂಡು ಕೊಟ್ಟು ಬಂದಿ ಹೋಗಿ ಇನ್ನದ್ರೋಗಿ ಕೊಡಕ್ ತಯಾರಿಲ್ಲ. ಕರೆಂಟ್ ಇಂದ್ರಿ 2ನೇದ್ ಏನೈತ್ರಿ, ಒಂದು ಓಣೆಲ್ ನೀರು ಬಂದ್ರೆ ಇನ್ನೊಂದು ಓಣೆಲ್ ನೀರ್ ಬರೋದಿಲ್ಲ. ಅದು ಡ್ರೈನ್
ಡ್ರೈನೇಜನು ಇಲ್ಲ ಊರಾಗ. ಅವ್ರೆಲ್ಲಾರು ನೀರ್ ಹೆಚ್ಚೋದು, ಬಟ್ಟೆ ಹೋಗುದು, ನೀರೆಲ್ಲ ಗಲೀಜಾಗಿ ಊರೆಲ್ಲ ರಚ್ಚಾಗ್ಯದ್ರಿ. ಅದೊಂದ್ ಸಮಸ್ಯೆ. ಪ್ರತಿಯೊಂದು ಸಮಸ್ಯೆನೇ ಇದಾವ್ರಿ ಇಲ್ಲಿ. ಅಂದ್ರೆ ಚರಂಡಿ ವ್ಯವಸ್ಥೆನೇ ಇಲ್ವಾ ನಿಮ್ ಗ್ರಾಮದಲ್ಲಿ? ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ವ್ಯವಸ್ಥೆ ಇದ್ರು ಅದನ್ನ ಕ್ಲೀನ್ ಮಾಡಿಲ್ಲೇನೆಲ್ಲ ಅದು ಎಲ್ಲ ಹೊಲಸ್ ನೀರ್ ನಿಂತು ಬಿಟ್ಟವ್ರಿ ಊರೆಲ್ಲ. ಬಹಳ ಸಮಸ್ಯೆ ಇದೆ ರೀ ಮೇಡಮ್. ಇಲ್ಲಿ ಯಾರು ಗ್ರಾಮೀಣ ಶಾಸಕರು ಕೇಳೋರಲ್ಲ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರು ಬಂದು ಹೋಗೋದಲ್ಲ. ಏನಂಬುದು ಒಟ್ಟ 7 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರು ಇದಾರ. ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಐತ್ರಿ. ಎಲ್ಲಾರು ಬೇಜವಾಬ್ದಾರಿ, ಯಾರು ಕೆಲ್ಸನೇ ಸರಿಯಾಗಿ ಮಾಡ್ತಾ ಇಲ್ಲ. ಯಾರು ಹೇಳಿದ್ರು ಕೇಳಕ್ಕನು ತಯಾರಿಲ್ಲ. ಒಂದ್ ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿಗಳಿಗೆ ಮಾತ್ರ ಗ್ರಾಮ ಪಂಚಾಯತಿಯಲ್ಲಿ ಬಂದು ಫೋಟೋ ಇಟ್ಟು ಪೂಜೆ ಮಾಡಿ ಹೋಗ್ತಾನ್ರಿ ಪಿಡಿಒ. ತಿರುಗಿ ಈ ಕಡೆ ಒಳ್ಳೆನೂ ನೋಡೋದಿಲ್ಲ. ಎಷ್ಟು ಸಲ ನಾನು ಎದೆ ಮೇಲೆ ಹಂಗಿಡ್ದು ಕೇಳಿನ್ರಿ ಒನ್ ಟೈಮ್. ಎಷ್ಟು ಸಮಸ್ಯೆ ಇದೆ ರೀ. ಏನ್ ಊರ ಕಣ್ಮುಚ್ಚಿ ಅನ್ಕೊಂತೀರಾ? ಸರ್ಕಾರದ ಸಂಬಳ ತಿಂತೀರಿ. ಏನ್ ಜನರಿಗೆ ಎಷ್ಟು ತ್ರಾಸ ಐತೆ ನೋಡ್ರಿ. ಸೊಳ್ಳೆಗಳು ಎಷ್ಟು ಕಡಿತೇವೆ ಊರಲ್ಲಿ. ಅದು ಒಂದ್ ಬ್ಲೀಚಿಂಗ್ ಪೌಡರ್ ಅನ್ನ ಹಾಕ್ರಿ, ಅದು ಯಾವ್ದು ದವ ಹೊಡಿತಾರಲ್ರ ಅದನ್ನ ಹೊಡ್ರಿ ಅಂತ ಒಂದ್ 2-3 ಟೈಮ್ ನಾನು ಹೇಳಿದ್ಮ್ಯಾಗ ಲಾಸ್ಟ್ ಒಂದ್ ಅರ್ಧ ಓಣಿ ಹೊಡೆದ ಕೇಸಿ ಹೋಗ್ಯಾರಿ. ಎಲ್ಲ ಸಮಸ್ಯೆಗಳು ಮಾತ್ರ ಪೂರ್ತಿ ಬಹಳ ತೊಂದ್ರೆ ಇದೆ ರೀ ಜನರಿಗೆ, ರೈತರಿಗೆ. ಸಣ್ಣ ಹೆಣ್ಮಕ್ಳು ಈಗ ಡೆಲಿವರಿ ಆದವ್ರು ಸಣ್ಣ ಮಕ್ಳು ಇರ್ತಾವಲ್ರಿ, ಈ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಹೊರಗ್ ಮಲ್ಕೊಂಡ್ರ ಸೊಳ್ಳೆಗಳು ಕಾಟ. ಹಂಗಾಗಿ ಮಕ್ಕಳನ್ನೆಲ್ಲ ಗಿಡಕ್ಕ ಜೋತಾಕಿ ಜೋಗಳ ಇದು ಯತ್ನ ಬಂದದ್ರಿ ಕರೆಂಟ್ ಇಲ್ದ. ಇವತ್ತು ಬಹಳ ಇದಾಗ್ಯದ್ರಿ, ಬಹಳ ತ್ರಾಸ ಐತ್ರಿ ಕರೆಂಟ್ ಇಂದಂದ್ರಿ. ಇದು ಎಲ್ಲ ಊರೆಲ್ಲ ಹೊಲ್ಸಾಗ್ಬಿಟ್ಟತಿ. ಅಧಿಕಾರಿಗಳು ಬಂದು ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ವಾ ಸರ್? ಯಾರು ಬಂದಿಲ್ರಿ. ಯಾರ್ಯಾರು ಬರೋದಿಲ್ರಿ. ಯಾರು ಬರ್ತಾರ? ಏನ್ ಎಲೆಕ್ಷನ್ ಟೈಮ್ ಆಯ್ತಂದ್ರೆ ಬರ್ತಾರ ನೋಡ್ರಿ. ಎಲ್ಲಾರು ಬರ್ತಾರ ಊರಿಗೆ. ಅವಾಗ ನೀವ್ ಅವಾಗ ಕೇಳ್ಬೇಕಲ್ವಾ ಸರ್? ನಿಮ್ಮ ಸಮಸ್ಯೆ ಏನಿದೆ ಅವ್ರಿಗೆ ತಿಳಿಸ್ಬೇಕಲ್ವಾ? ನೀವು ಫಸ್ಟ್ ಸರಿ ಮಾಡ್ಸಿ ಆಮೇಲೆ ಓಟ್ ಹಾಕ್ತಿವಿ ಅಂತ ನೀವ್ ಹೇಳ್ಬೇಕಲ್ವಾ ಸರ್? ಅವಾಗಿನ ಪೂರ್ತಿ ಏನೈತ್ರಿ, ಅವಾಗ ಅವ್ರು ಕಾರ್ಯಕರ್ತರು ಇರ್ತಾರಲ್ಲ, ಅವ್ರು ಯಾರು ಕೇಳಕ್ ತಾಳ್ಮೆ ಕೊಡೋದಿಲ್ಲ. ನಮ್ಮಂತವ್ರು ಹೇಳಕ ಹಿಂಗೈತಿ ಸಮಸ್ಯೆ ಐತಿ ಏನೈತಿ ಅಂದ್ರೆ ಅವ್ರು ಯಾರು ನಮ್ಮ ಹತ್ರ ಬಿಡೋದಿಲ್ಲ. ಅವ್ರ ಬೆಂಬಲಿಗರು ಏನ್ ಮಾಡ್ತಾರ, ದಬ್ಕೊಂಡು ತಳ್ಳಿ ಬಿಡ್ತಾರ ಬಡವ ಹೋಗಿ ಕೇಳಿದ್ರಿ. ಅವಾಗ ಅವ್ರು ದುಡ್ಡಿನ ಇದಿರ್ತದ್ರಿ, ದುಡ್ಡು ಕೊಡ್ತೀವಿ ಗೆತ್ತೀವಿ ಅಂಬೋದೊಂದು ಇದಾಗಿಬಿಟ್ಟತಿ ನಮ್ಮಲ್ಲಿ ಗ್ರಾಮೀಣ ಕ್ಷೇತ್ರದಾಗ. ದುಡ್ಡು ಇತ್ತಂದ್ರ ದುಡ್ಡು ಕೊಟ್ರ ಆಯ್ತಪ್ಪ. ಏನ್ ಒಂದ್ 1000 ರೂಪಾಯಿ ಒಂದ್ ಓಟ್ ಆಗ್ಲಿ, ನಾವ್ ಓಟ್ ಹಾಕ್ಸ ಗೆದ್ದ ಮ್ಯಾಗ 1000 ಕೋಟಿ ಕಳಿಸ್ತೀವಲ್ಲ, ಏನ್ ಒಂದ್ ವಾರ ಕಷ್ಟಪಟ್ಬಿಟ್ರೆ ಆಯ್ತು ಅಂಬೋದೊಂದು ಕುಂತ್ ಬಿಟ್ಟ ತೆಲೆಗ. ಇಲ್ಲಿ ಪ್ರತಿನಿಧಿಗಳು ಇವ್ರೇನ್ ಇದಾರಲ್ಲ, MLA ಗಳು MP ಗಳು ಯಾರು ತಿರುಗಿ ಏನು ಯಾವುದೇ ನಮ್ಮ ಗ್ರಾಮೀಣ ಭಾಗದಾಗ ಪ್ರತಿಯೊಂದು ಹಳ್ಳಿಗಳಲ್ಲೆಲ್ಲ ಬಹಳ ಸಮಸ್ಯೆ ಇದೆ ರೀ. ನಮ್ಮೂರಷ್ಟೇ ಅಂದೇ ಅಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದಲ್ದ ಒಂದು ಸಮಸ್ಯೆ ಇದೆ. ಪ್ರತಿ ದಾರಿ ಆಯ್ತು, ರಸ್ತೆ, ಚರಂಡಿದು, ನೀರಿಂದು, ಕರೆಂಟಿಂದು, ಕುಡಿಯ ನೀರಿಂದು, ಈ ಪ್ರತಿಯೊಂದು ಸಮಸ್ಯೆಗಳನ್ನೇ ಇದಾವ್ರಿ ಇಲ್ಲಿ. ಓಕೆ ಸಿದ್ದಯ್ಯ ಅವರೇ, ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕೆ ಧನ್ಯವಾದ. ಏನೋ ಗೋರ್ಕಲ್ ಗ್ರಾಮ, ಈ ಗ್ರಾಮದಲ್ಲಿ ಒಂದೆರಡಲ್ಲ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಚರಂಡಿ ಸಮಸ್ಯೆ, ಇನ್ನು ಚರಂಡಿ ವ್ಯವಸ್ಥೆನೇ ಇಲ್ಲ ಆ ಗ್ರಾಮದಲ್ಲಿ. ಚರಂಡಿ ವ್ಯವಸ್ಥೆ ಇದ್ರೂ ಸಹ ಅದಕ್ಕೆ ಸರಿಯಾದ ರೀತಿಯ ಕ್ರಮವನ್ನು ತಗೊಂಡಿಲ್ಲ. ಇನ್ನು 7 ಮಂದಿ ಗ್ರಾಮಸ್ಥರು ಇದ್ರೂ ಸಹ ಆ ಗ್ರಾಮದ ಪಂಚಾಯಿತಿ ಅದೇ ಗ್ರಾಮದಲ್ಲಿ ಇದ್ರೂ ಸಹ ಅಲ್ಲಿರುವ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಉತ್ತರ ನೀಡ್ತಾ ಇರುವಂತದ್ದು. ಇವ್ರು ಹೋಗಿ ಸಮಸ್ಯೆ ಹೇಳ್ಕೊಂಡ್ರೆ ಅವ್ರಿನ್ ಯಾರ ಹತ್ರ ಹೋಗಿ ಹೇಳ್ಕೊತಾರೆ ಅವ್ರ ಸಮಸ್ಯೆನ? ಓಟ್ ಹಾಕುವಾಗ ಮಾತ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಅಪ್ಪ, ತಂದೆ, ಅಮ್ಮ, ತಾಯಿ ಅಂತ ಹೇಳ್ತೀರಾ. ಆದ್ರೆ ಸಮಸ್ಯೆಗಳಂತ ಬಂದಾಗ ನೀವ್ ಏನ್ ಮಾಡ್ತಿರ್ತೀರಾ? ಹೋಗಿ ಫಸ್ಟ್ ಅವ್ರ ಸಮಸ್ಯೆ ಏನಿದೆ ಅದನ್ನ ಕೇಳಿ ಪರಿಹರಿಸಿ ಆಮೇಲೆ ಹೋಗಿ ನೀವ್ ಎಲೆಕ್ಷನ್ಗೆ ಓಟ್ ಹಾಕಿ ಅಂತ ಕೇಳ್ಬೋದು. ನೀವ್ ಫಸ್ಟ್ ಸಮಸ್ಯೆನ ಬಗೆಹರಿಸಿ. ಓಟ್ ಹಾಕುವಾಗ ಮಾತ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಕೇಳಿದ್ರೆ ಹೇಗಿರುತ್ತೆ? ಅಧಿಕಾರಿಗಳು ಫಸ್ಟ್ ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆನ ತಿಳ್ಕೊಂಡು ಆ ಸಮಸ್ಯೆನ ಫಸ್ಟ್ ಬಗೆಹರಿಸೋದನ್ನ ತಿಳ್ಕೊಳ್ಳಿ ಅಧಿಕಾರಿಗಳು.
ಇದೆಲ್ಲ ಊರಾಗಿನೆಲ್ಲ ಗಾಳಿ ನೀರೆಲ್ಲ ಗೊತ್ತಿಲ್ಲ ನೀರೆಲ್ಲ ಈ ರೀತಿ ಇರ್ತವೆ. ಇದನ್ನೇನೈತೆ ಅದು ಮನೆ ಮುಂದೆ ನಮ್ಮ ಮನೆ ಮುಂದೆ ಅದನ್ನ ಯಾರು ಹಸ್ ಮಾಡೋಲ್ಲ ಡ್ರೈನೇಜ್ ಸರ್ ಪೂರಾ ಗಲೀಜ್ ಆಗಿಬಿಟ್ಟ ಸರ್. ಇಷ್ಟು ಒಟಾರನು ಕರೆಂಟ್ ಇಲ್ಲ ಸರ್. ಪೂರಾ ಗಾಡಿ ಪಾಡಿ ಬಂದ್ರೆ ಎಲ್ಲ ಮೈಯೆಲ್ಲ ನೀರು ಸರ್. ಪೂರಾ ಎಲ್ಲ ನೀರು ಎಲ್ಲ ಗಲೀಜ್ ಸರ್. ಮೈಯೆಲ್ಲ ಬಟ್ಟೆ ಎಲ್ಲ ಆಗ್ತದೆ. ಹಂಗೆ ಜನ ತಿರುಗಾಡ್ತಾರೆ ಸರ್. ಕೇಳೋರು ಯಾರು ಇಲ್ದಂಗೆ ಆಗಿಬಿಟ್ಟು ಗ್ರಾಮ ಸದಸ್ಯರಿಗೆ ಹೇಳಿದಪ್ಪ ಅಂದ್ರೆ ಅವಾಗ ಮಾಡೋಣ ಅಂತ ಅನ್ನಕತ್ತಾರೆ. ಹೇಳಿದ್ರು 6 ತಿಂಗಳಿಂದ ಯಾವುದೇ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋದು. ಪೀಡಿಯೋ ಗಮನಕ್ಕೆ ತಂದ್ರೂ ಪೀಡಿಯೋ ಆಚರಣೆ ಮಾಡಕ್ಕೆ ಅವಾಗಷ್ಟೇ ಬರ್ತಾನೆ ಸರ್. ಪೀಡಿಯೋ ಇವರು ಭಾಷೆ ಭಾಳ ಜನರಿಗೆ ಹಿಂಗೆ ಆಗ್ತಾರೆ. ಗ್ರಾಮೀಣ ಭಾಗದ ಶಾಸಕ ದರ್ಶನ್ ಬಸನಗೌಡ ಸರ್ ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಸರ್. ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಸರ್. ಇದು ಗಟಾರ ಸರಿಪಡಿಸೋದು ಆಗ್ತಾ ಇಲ್ಲ ಸರ್. ಯಾರು ಬಂದು ಸರಿ ಮಾಡ್ಬೇಕು ಸರ್? ಹಾಂ ಸರ್, ಭಾಳ ಜನರಿಂದ ಹಿಂಗೆ ಓಡಾಡ್ತಾರೆ ಸರ್. ಅವರು ಪಕ್ಕದಲ್ಲೇ ಸ್ಕೂಲ್ ಸರ್. ಬಂದು ಕೇಸಿ ಸ್ವಲ್ಪ ಗಟಾರ ಮುಗಿಸಿ ಅದ್ರ ಮೇಲೆ ಡ್ರೈನೇಜ್ ಗೀನೇಜ್ ಇದು ಮಾಡಿದರೆ ಕೆಲಸ ಸಾಕಾದಷ್ಟು ಆದ ಸರ್. ಊರಾಗ ಮಾಡ್ತಾ ಇಲ್ಲ ಸರ್. ಯಾರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಸರ್? ಯಾರು ಬಂದು ಹೇಳ್ಬೇಕು ಸರ್? ಇದು ಬೇರೆ ಒಳಗಡೆ ಇಷ್ಟ ಐತ್ರಿ. ಯಾವನ್ನ ಗಾಡಿಗಳು ಫಾಸ್ಟ್ ಬಂದು ಹಚ್ಕೊಂಡು ಕೆಳಗಡೆ ಹಾಕಿದ್ರೆ ಸಣ್ಣ ಹುಡುಗರಾದ್ರೆ ಮುನಿಗೋಗ್ಬಿಡ್ತಾರೆ. ದೊಡ್ಡ ಹುಡುಗರಾದ್ರೆ ಸ್ವಲ್ಪ ಇದು ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಸಾರಿಗೆ ಬರ್ಬೇಕ್ರಿ. ಸರ್ ನಾವೇ ಹುಡುಗರಿಗೆ ಸ್ನಾನ ಮಾಡಿ ಸಾಲಿ ಕಳಿಸಿ ಸರ್. ಒಳಗಡೆ ಇಷ್ಟ ಐತ್ರಿ. ಒಳಗಡೆ ಇಷ್ಟ ಐತೆ. ಸಣ್ಣ ಹುಡುಗರಾದ್ರೆ ಮುನಿಗೋಗ್ಬಿಡ್ತಾರೆ. ಯಾರನ್ನಿದ್ರು ನೋಡಿ ಹತ್ತಾರೆ, ಯಾರಿಲ್ಲ ಅಂದ್ರೆ ಹೋಗ್ಬಿಡೋದ್ರಿ ಸರ್. ನಮ್ಮ ಹುಡುಗರು ನಾವೇ 2-3 ಬಾರಿ ಸ್ನಾನ ಮಾಡಿಸಿ ಸಾಲಿ ಕಳಿಸಿ ಸರ್. ಹುಡುಗರು ಬರ್ತಾ ಬರ್ತೀನಿ ಗಾಳಿ ಜಾರಿ ಸರ್ ಒಳಗಡೆ ಇದಾಗಿಬಿಡ ಸರ್. ಹಂಗೆ ಹೋಗೋಣ ಹಂಗೆ ಎದ್ದು ಬಂದ ಸರ್. ಇಲ್ಲಿ ನಮ್ಮ ಮನೆ ಸ್ವಲ್ಪ ತೋರ್ಕೊಂಡು ಪೂರ ಇದೆ ಗೊತ್ತಿಲ್ಲ ಪೂರ ಎದುರು ಸಲ ಅಲ್ಲಿ ಒಂದು ಸ್ವಲ್ಪ ಮುಂದೆ ತುಂಬ ಬರ್ತಾವ್ರಿ. ಕಳ ನೋಡಿದಿಲ್ಲ ಅದೇ ಮಾಡಿದ್ರೆ ಇದೆಲ್ಲ ಊರಾಗಿನೆಲ್ಲ ಗಾಳಿ ನೀರೆಲ್ಲ ಗೊತ್ತಿಲ್ಲ ನೀರೆಲ್ಲ ಈ ರೀತಿ ಇರ್ತವೆ. ಇದನ್ನೇನೈತೆ ಅದು ಮನೆ ಮುಂದೆ ನಮ್ಮ ಮನೆ ಮುಂದೆ ಅದನ್ನ ಯಾರು ಹಸ್ ಮಾಡೋಲ್ಲ ಡ್ರೈನೇಜ್ ಸರ್. ಪೂರಾ ಗಲೀಜ್ ಆಗಿಬಿಟ್ಟ ಸರ್. ಸಮಸ್ಯೆ ಸರ್ ಬರೀ ಘಟ ನೀರು ಇರ್ತೇವೆ ಸರ್. ಅರ್ದ್ರಿ ಏನು ಸರ್ ಇದ್ರ ಎಲ್ಲ ಅಧಿಕಾರಿಗಳು ತಿಳಿಸಿವಿ ಸರ್. ನಾವು ತಿಳಿಸಿದ್ರು ನಿರ್ಲಕ್ಷ್ಯ ಸರ್. ಗೋರ್ಕಲ್ ಗ್ರಾಮ ಅಂತಂದರೆ ಈ ಗ್ರಾಮದ ಇವ್ರು ಐದಲ್ಲ ದದ್ದಲ್ ಬಸನಗೌಡ ಶಾಸಕರು ಸರ್. ಗ್ರಾಮೀಣ ಭಾಗದ ಶಾಸಕರು. ಅವ್ರು ಶಾಸಕರು ಗೋರ್ಕಲ್ ಗ್ರಾಮ ಅಂದರೆ ಅವ್ರು ನಿರ್ಲಕ್ಷ್ಯ ಆಗೈತೆ ಸರ್. ನಿರ್ಲಕ್ಷ್ಯ ಆಗಿಬಿಟ್ಟ ಸರ್. ಏನೇನೇನೇನು ಕೆಲಸ ಇಲ್ಲ ಸರ್ ಗೋರ್ಕಲ್ ಗ್ರಾಮದಲ್ಲಿ. ಹಾಂ ಈಗ ನೀರಿನ ಸಮಸ್ಯೆ ರಾಯಚೂರಿಗೆ ಹೋಗಿ ಸಾಕಾದಷ್ಟು ಬಾರಿ ನೀರಿನ ಸಮಸ್ಯೆ ಹೇಳಿದ್ದೀನಿ ಸರ್. ಏನು ಸರ್ ಈ ಥರ ಆಗಿದ್ರಿ ನಮ್ಮ ಓಣಾಗ ನೀರೇ ಬರೋವಲ್ಲು. ಊರಾಗ ಅರ್ಧ ಊರು ಬಂದರೆ ಅರ್ಧ ಊರು ನೀರು ಬರೋವಲ್ಲು ಸರ್. ಇದು ಈ ಸಮಸ್ಯೆ ಪದೇ ಯಾರಿಗೆ ಹೇಳ್ಬೇಕು ಸರ್? ಶಾಸಕರ ಮನೆಗೆ ಹೋಗಿ ಕೂಡ್ಬೇಕಾ? ಶಾಸಕರ ಮನೆಗೆ ಹೋಗಿ ಕೂಡ್ಬೇಕು ನಾವು ಜನಪ್ರತಿನಿಧಿಗಳು. ಹೇಳ್ರಿ ಯಾರು ಬಂದು ಇದ್ರ ಸಮಸ್ಯೆ ಬಗೆಹರಿಸ್ಬೇಕು ಹೇಳ್ರಿ. ಶಾಸಕರು ಬರ್ಬೇಕಾ ಏನು ಸ್ಥಳೀಯರು ಎಲ್ಲ ಹೋಗಿ ಊರು ಮಂದಿ ಹೋಗಿ ಶಾಸಕರ ಮನೆಗೆ ಕೂಡಕ್ಕಾಗ್ತದ? ಶಾಸಕರ ಮನೆಗೆ ಹೋಗಿ ಕೂಡಕ್ಕಾಗ್ತದ ಏನ್ರಿ? ಯಾರು ಒಬ್ಬರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳರು. ಯಾರಿಗೆ ಹೋಗಿ ಕೇಳ್ಬೇಕು ಜನಪ್ರತಿನಿಧಿಗಳು? ಯಾರಿಗೆ ಹೋಗಿ ಕೇಳ್ಬೇಕು? ಅಲ್ಲ ರೀ ನಿಮ್ಮ ಪಂಚಾಯತಿ ಇದೆಯಲ್ಲ, ಪಂಚಾಯತಿ ಪಿ ಡಿ ಒ ಯಾರಿದ್ದಾರೆ? ಪಿ ಡಿ ಒಗೆ ಹೇಳಿದ್ವಿ. ಯಾರು? ಅಖ್ತರ್ ಪಾಷಾ ಅಂತ ಸರ್. ಏನಂದ್ರೆ ಅಖ್ತರ್ ಪಾಷಾಗೆ ಹೋಗಿ ಹೇಳಿದ್ವಿ ಸರ್. ನಾವು ರಾಯಚೂರಿಗೆ ಹೋಗಿ ಮನವಿ ಸಲ್ಲಿಸಿದ್ವಿ ಸರ್. ನನ್ನ ಹತ್ರ ಎಲ್ಲ ದಾಖಲಾತಿದ್ವಿ ಸರ್. ಆದರೂ ಬಿಟ್ಟಂಗೆ ಮಾಡ್ತಾರೆ ಸರ್. 1-2-3 ದಿನ ಬಿಟ್ಟು ಬಿಡ್ತಾರೆ ಸರ್. ಮತ್ತೆ ಬಂದ್ ಮಾಡ್ತಾರೆ ಸರ್. ಇದೇ ಗೋಳು ಆಗಿಬಿಟ್ಟ ಸರ್. ಗೋರ್ಕಲ್ ಗ್ರಾಮದ ಗೋಳು ಹೇಳಿ ಕೇಳದಿರೋದ್ರಿಂದ ಆಗಿಬಿಟ್ಟ ಸರ್. ಯಾರು ಎಲ್ಲಿಗೆ ಹೋಗಿ ಹೇಳ್ಬೇಕು ನಾವು? ಈ ಜನಜೀವನ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಇವ್ರ ಕಾಲಾಗ. ಆತ್ಮಹತ್ಯೆ ಮಾಡ್ಕೋಬೇಕೇನ್ರಿ? ಹೇಳ್ರಿ ಶಾಸಕರೇ. ಹಾಂ ಎಷ್ಟು ದಿನ ಅಂತ ನೀವು ನಿಮ್ಮ ದಾರಿ ಕಾಯ್ಬೇಕು ನಾವು? ನೀರಿಗೋಸ್ಕರ ಪದೇ ಅಲ್ದಾಡಿದೀನಿ ರೀ. ರಾಯಚೂರು ಮಾನ್ವಿ ಎಲ್ಲ ತಲೆ ಅಲ್ದಾಡಿನ ಬರೀ ಇದ್ರ ಸಲುವಾಗಿ, ನೀರಿನ ಸಲುವಾಗಿ. 5 ದಿನ ಆಯಿತು ಕರೆಂಟ್ ಇಲ್ಲ, ನೀರಿಲ್ಲ.
ಸಮಸ್ಯೆ ಸಾಕಾದಷ್ಟು ಆದ ಗೋರ್ಕಲ್ಲಾಗ, ಅಭಿವೃದ್ಧಿ ಆಗಿಲ್ಲ ಗೋರ್ಕಲ್. ಶಂಕರಮ್ಮ ಯಾವ ಊರಮ್ಮ ನಿಮ್ದು? ಗೋರ್ಕಲ್ ರೀ. ಗೋರ್ಕಲ್ ಸಮಸ್ಯೆ ಏನಾಗಿದಮ್ಮ? ಸಮಸ್ಯೆ ಏನಿಲ್ರಿ, ಸುತ್ತ ನೀರಾವ, ನಮ್ಮೋಣಿ ನೀರಿಲ್ಲ, ಕರೆಂಟ್ ಇಲ್ಲ, ಹೊಲಸ ಅಂದ್ರೆ ಹೊಲಸು ನಮ್ಮೋಣಿ. ಅವ್ ಮ್ಯಾಗಲತ್ ಬರೋ ಗಟಾರ ನೀರ್ ಹಿಡ್ಕೊಂಡು ನಾವು ಬಾಳೆ ಮಾಡ್ಕೊಂಡ್ ತಿನ್ಬೇಕ್ರಿ. ಅದು ಬಿಟ್ರೆ ನಾವು ಒಂದಿಲ್ಲ, ನಮ್ಮ ಓಣಿ ನೀರಿಂದು ಕರೆಂಟ್ ಇಂದ್ರಿ. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆ ಆದ್ಮೇಲೆ ಪಂಚಾಯತಿ ಐತೆ ನಿಮ್ಮ ಊರಾಗ. ಪಂಚಾಯತಿಗೆ ಹೋದ್ರೆ ಕುಂಡೆ ತಿರ್ಕೊಂಡು ಹೋಗ್ತಾರ ನಂಬರ್ಸ್ಗಳು, ನಾವ್ ಏನ್ ಮಾಡ್ಬೇಕು? ನಿಮ್ ಕಷ್ಟ ಕೇಳೋರು ಯಾರು? ನಮ್ ಕಷ್ಟ ಕೇಳೋರು ಯಾರಿಲ್ರಿ, ಡಿ-ಲೈನವ್ರೆ ಕೇಳ್ಬೇಕು, ಅವ್ರಿಗೆ ಕೇಳ್ಪಾಜಾರ್ ಮಾರ್ಬೇಕು. ಅಷ್ಟು ಬಿಟ್ರೆ ಯಾಕಂತಂದ್ರೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡ್ತಾ ಜನರಿಗೆ ನೀರು ಕೊಡ್ಬೇಕಂತೇಳಿ, ಅಂದ್ರೆ ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಪಿಡಿಒ ಅಖ್ತರ್ ಪಾಷ ಅವರು ಏನ್ ಮಾಡ್ತಾರ? ಅವ್ರ ಲೀಡರ್ ಇಲ್ಲ, ಏನಿಲ್ರಿ, ಯಾರಿಗೆ ಆದ್ರೆ ಕುಂಡೆ ತಿರ್ಕೊಂಡು ಹೋಗ್ತಾರ. ನಮ್ಮ ಓಣಿ ನೀರೆಲ್ಲ ನೋಡ್ರಿ, ಅದೇ ಟಿ-ಲೈನವ್ರಿಗೆ ಹೇಳಕತ್ತೀವಿ. ನಿಮ್ ದಿಕ್ಕ ಯಾರೀಗ? ನಮ್ ದಿಕ್ಕ ಯಾರಿಲ್ರಿ, ಏನ್ ಮಾಡ್ಬೇಕು? ನಿಮ್ಮನ್ನ ಕರೆಸಿ ಮಾತಾಡಕತ್ತೀವ್ರಿ. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಪರಿಸ್ಥಿತಿ ಕೇಳೋರು ಯಾರಿಲ್ಲ? ಯಾರು ಇಲ್ರಿ, ನಂಬರ್ಸ್ಗಳಿಲ್ಲ, ಪಿಡಿಒ ಇಲ್ಲ, ಯಾರಿಲ್ಲ ರೀ. ಮತ್ತೆ ಈ ರೀತಿ ಅನರ್ಥವ ಸತ್ರ ಯಾರು ಜವಾಬ್ದಾರಿ? ಏನ್ ಮಾಡ್ತೀರಿ ಕೇಳ್ಬೇಕ್ರಿ, ಮತ್ತೆ ಕೇಳ್ಬೇಕು. ಟಿ-ಲೈನವ್ರೆ ಕೇಳ್ಬೇಕು, ನಾವ್ ಯಾರನ್ನ ಕೇಳಕ್ಕಿಲ್ಲ. ನಂಬರ್ಸ್ಗಳಕ್ ನಿಂತ ಕೇಳಿದಿರಿ ನೀರ್ ಬಿಡ್ರ ಅಂತ, ಆಯ್ತು ಅಂದ್ರು ಹೋದ್ರು. ಅವ್ರು ನೀರು ಬಿಡೋರು ಬಿಡವಲ್ರಿ. ನಮ್ಮನಿಗೆ ನಂಬರ್ಸ್ಗಳಿಲ್ಲ, ಪಿಡಿಒ ಇಲ್ಲ, ಯಾರಿಲ್ಲ. ಅಲ್ಲ, ಅದೊಂದು ಆಯ್ತು. ಈಗ ಇಷ್ಟೊಂದು ಚರಂಡಿ ಸಮಸ್ಯೆ ಇದೆಯಲ್ಲ, ದುರ್ನಾತ ಬಾಳ ಆಗುತ್ತೆ. ಊಟ ಹೋಗ್ವಲ್ದು ಓಣ್ಯಾಗ, ನಮ್ಮ ಮನೆಗಳಾಗ ಅಂತ ರೀತಿ ಆಗ್ಬಿಟ್ಟಾರ. ಏನ್ ಮಾಡಿ ಈ ನಮ್ಮನೆ ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಗೋರ್ಕಲ್ನಾಗ ಯಾರು ಕಷ್ಟ ಕೇಳೋರು ಯಾರಿಲ್ಲ? ಯಾರಿಲ್ಲ ರೀ. ನಮ್ಮ ಓಣಿ ಮಾತ್ರ ಕೇರಳ ಊರಿಗೆ ನಂಬರ್ಸ್ಗಳು ಇದಾರೆ, ನಮ್ಮ ಓಣಿಗೊಂದೇ ಇಲ್ಲ. ಹಿಂಗಾದ್ರೆ ಹೆಂಗ ಮಾಡ್ಬೇಕ್ರಿ? ಮತ್ತೆ ಅಂದ್ರೆ ನಿಮ್ ದೇವ್ರ ದಿಕ್ಕ? ದೇವ್ರೇ ದಿಕ್ಕ್ರಿ, ನಮ್ಮ ದೇವ್ರ ಯಾರು ಇಲ್ಲ. ಅಲ್ಲ, ಜನರು ಸತ್ರ ಹೆಂಗ? ಜನರ ಸತ್ರ ಮತ್ತೆ ನಾವ್ ಸುಡಗಾಡಿಗೆ ಹೋಗ್ಬೇಕು, ನಡೆ ಅಂದ್ ಬಿಡ್ಬೇಕು. ಯಾರಿಲ್ಲ, ನಮಗೆ ನಂಬರ್ಸ್ಗಳೆಲ್ಲ ಯಾರಿಲ್ಲ. ಗೆದ್ದ ತಾಯಿಂದ ನಂಬರ್ಸ್ಗಳು ಅಷ್ಟೇ, ಗೆದ್ದ ಮ್ಯಾಗ ಆಯ್ತು. ಯಾರು ನಂಬರ್ಸ್ಗಳಿಲ್ಲ, ಕಷ್ಟ ಕೇಳೋರು ಯಾರಿಲ್ಲ. ಓಟ್ ಹಾಕುವಾಗ ಒಂದ್ ತಿಂಗಳು ಫುಲ್ ನೀರ್ರಿ, ಓಟ್ ಹಾಕಿ ಕಡೆಗೆ ಆದ್ರ ಹೋಗ್ಬಿಡ್ತಾರ ನೋಡ್ರಿ. ಯಾರು? ಹೆಸರಮ್ಮ? ಸಾವಿತ್ರಮ್ಮ. ಯಾವರಮ್ಮ ನಿಮ್ದು? ಗೋರ್ಕಲ್. ಸಮಸ್ಯೆ ಏನಾಗಿದೆ ಇಲ್ಲಿ? ಸಮಸ್ಯೆ ನೀರು, ಕರೆಂಟ್ ಎಲ್ಲ ಏನೇನಿಲ್ಲ ನೋಡ್ರಿ. ತ್ರಾಸ್ನಾಗ ಇವ್ ನೋಡ್ರಿ. ಏನ್ ಯಾರು ಹೇಳಿದ್ರು ಕೇಳೋಳ್ರು, ಯಾರು ಬಿಟ್ರನು ಬರೋಳ್ರು ಕೇಳೋಳ್ರು. ಅಲ್ಲ ರೀ, ಈಗ ಇಷ್ಟೊಂದು ಚರಂಡಿ ಸಮಸ್ಯೆ ಐತೆ, ದುರ್ನಾತ ಎಲ್ಲ ಪಂಚಾಯತಿಗೆ ಹೋದ್ವಿ, ಕೇಳಿದ್ವಿ, ಪೀಡಿಗೆ ಆಗಿನ ಪತಿ ಹ್ಞೂ ಅಂತಾರ. ಮತ್ತೆ ತಿರ್ಕೊಂಡು ಹೋಗ್ತಾರೆ. ಯಾರಿಗೆ ಹೇಳ್ಬೇಕು ನಮಗೆ ಗೊತ್ತಾಗೋದು. ಈಗ ನಿಮ್ಮನ್ನ ಕರ್ಸಿ ನೋಡ್ರಿ. ಅಲ್ಲ ರೀ, ಇಷ್ಟೊಂದು ಊರಲ್ಲಿ ಗೋರ್ಕಲಲ್ಲಿ ಸಮಸ್ಯೆ ಐತೆ ಅಂದ್ರೆ ಪಂಚಾಯತ್ ಇದ್ರು ಕೂಡ ಏನ್ರಿ ವ್ಯರ್ಥ ಐತೆ ಅದೆಲ್ಲ? ಪಂಚಾಯತಿಗೆ ಬೆಂಕಿ ಹಚ್ಚಿಬಿಡ್ಬೇಕು. ಯಾಕ? ಮತ್ತೆ ಇನ್ನೇನ್ ಮಾಡ್ಬೇಕು? ನಮ್ಗ ಅವಶ್ಯಕತೆ ನೀರು ಕರೆಂಟ್ ಇಲ್ಲ, ಏನ್ ಮಾಡ್ತೀರಿ? ಮಾಡೋದೇನಾದ್ರಿ ಪಂಚಾಯತಿದ್ ಏನ್ ಸಾರ್ಥಕ? ನಮ್ಗ ತ್ರಾಸ ಆದಾಗ ಏನ್ ಮಾಡ್ತಿದ್ವಿ ಹೇಳ್ರಿ? ಯಾಕ? ಮತ್ತೆ ನೀರಿಲ್ಲ, ಕರೆಂಟ್ ಇಲ್ಲ. ಯಾಕ? ಅಲ್ಲ, ಅಷ್ಟೊಂದು ಸಮಸ್ಯೆ ಐತಿ. ಸಮಸ್ಯೆ ರೀ, ಬಹಳ ಸಮಸ್ಯೆ ರೀ. ಅಲ್ಲ, ನಿಮ್ ದಿಕ್ಕ ಯಾರು ಕೇಳೋರಿಗೆ? ಚಿಕ್ಕ ಕೇಳೋರಿಲ್ಲ, ಮತ್ತೆ ಯಾರ್ಯಾರಿಲ್ಲ ನೋಡ್ರಿ, ಕೇಳೋರಿಲ್ಲ. ಮತ್ತೆ ನಿಮ್ಮನ್ನ ಕರ್ಸಿ ನಿಮ್ಮನ್ನ ಕೇಳಿ ದೊಡ್ಡವ್ರನ್ನ ಕೇಳ್ಕೋಬೇಕು. ಅಲ್ಲ ರೀ, ಈಗ ಇಷ್ಟೊಂದು ಸಮಸ್ಯೆ ಐತಲ್ಲ ಅಂದ್ರೆ ಈಗ ಇದನ್ನ ಪರಿಸ್ಥಿತಿ ಯಾರು ಕೇಳೋರು? ಯಾರೀಗ ಯಾಕೆ ಕೇಳೋರಿಲ್ರಿ? ಪೇಡಿ ಇಲ್ಲ, ಮೆಂಬರ್ ಇಲ್ಲ. ತಮ್ಮ ಮನೆಗೆ ತಮ್ಮ ಕರೆಂಟ್, ತಮ್ಮ ನೀರು ತಾವೇ ಸುಕ್ಕದಾಗ ಹೊಂಟಾರಿ, ನಮ್ಮನ್ನ ಕೇಳೋರಿಲ್ಲ. ಮತ್ತೆ ಈಗ ನೀವು ಓಟ್ ಹಾಕಿರಿ, ಮತ್ತೆ ಓಟ್ ಹಾಕಿರಿ, ಆಗಿನ ಪೂರ್ತಿ ಬಂದ್ರು ಕೇಳಿದ್ರು, ಮತ್ತೆ ತಮ್ಮ ಮನೆಗೆ ತಾವು ಸೇರಿ ಅಂದ್ರೆ ಜನರು ಆಳಾದ್ರ ಚಿಂತೆ ಚಿಂತಿರು. ತಮ್ಮ ಮನೆ ಕರೆಂಟು, ತಮ್ಮ ಮನೆ ನೀರು. ನಮ್ಗೆ ಕರೆಂಟ್ ಇಲ್ಲ, ನೀರಿಲ್ಲ. ಅಲ್ಲ ರೀ, ಈಗ ಪಂಚಾಯತ್ ಪಿಡಿಒ ಆದವ್ರು ಅಖ್ತರ್ ಪಾಷ ಅವರು ಕೇಳಿದ್ರಿ, ಏನಿಗೆ ಅಂತವ ಸುಮ್ಮನೆ ಆತವ ಅಂತ ತಿಳ್ಕೊಂಡ್ಬಿಟ್ಟಾರ. ಯಾರು? ಅವ್ರಿಗೂ ಎಲ್ಲ ದೊಡ್ಡವರೆಲ್ಲ ಪಂಚಾಯತಿ ಯಜಮಾನ್ರು ಏನಿಂಗೆ ಓದಿರ್ತಾವ, ಹಿಂಗೆ ಸುಮ್ಮನೆ ಆತವ. ಯಾಕಂದ್ರೆ ನಿಮ್ ಕಷ್ಟ ಸರ್ಕಾರ ಮತ್ತೆ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾವ? ಅವರಿಗೆ ಗೊತ್ತಾಗಬೇಕಲ್ಲ. ಹೌದು, ನಮ್ಗೆ ಗೆಲ್ಸ್ಯಾರಲ್ಲ, ನಾವು ಇವರಿಗೆ ಸೌಲಭ್ಯ ಮಾಡ್ಬೇಕಂಬುದು ಅವ್ರಿಗೆ ಇರ್ಬೇಕು. ಯಾರಿಗೆ? ಅವ್ರಿಗೆ ಗೆದ್ದವರಿಗೆ, ಪಂಚಾಯತಿಯವರಿಗೆ, ಪೀಡಕ್ಕೆ ಅವ್ರಿಗೆ ಇರ್ಬೇಕು. ಇಷ್ಟೆಲ್ಲ ಕೇಳ್ತಾರಲ್ಲ ಅಂಬೋದನ್ನ ಗೊತ್ತಾಗ್ಬೇಕಿಲ್ಲ ಅವ್ರಿಗೆ. ಏನು ಬರ್ತಾವ ಕೇಳ್ತಾವ ಅಂತ ಮಾಡ್ಯಾರ. ಏನೋ ಒಂದಿನ 2 ದಿನ ಆದ್ರೆ ನಮ್ಮ ಮನೆ ಸ್ವಲ್ಪ ಪೂರ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು.
ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10 ಇಂದ 20 ಎಕ್ಸಾಮ್ ಕೊಡ್ತೀವಿ ನಾವು.